ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರಾಟಕ್ಕಿದೆ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ $2 ಬಿಲಿಯನ್, ಅಂದರೆ 17,000 ಕೋಟಿ ರೂಪಾಯಿಗಳಷ್ಟು ಮೊತ್ತ ವ್ಯಾಲ್ಯೂ ಕಟ್ತಾ ಇದ್ದಾರಂತೆ. ಹಿಂದೆಂದೂ ನಡೆಯದ ಒಂದು ಡಿಸಾಸ್ಟರ್ ಬೆಂಗಳೂರಿನಲ್ಲಿ ನಡೀತು. ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ 11 ಜನ ಮೃತಪಟ್ಟರು. 18 ವರ್ಷ ಆದಮೇಲೆ ಕಪ್ ಗೆದ್ರು ಸಹಿತ ಅದನ್ನು ರಿಜಾಯ್ಸ್ ಮಾಡಲಿಕ್ಕೆ ಅಥವಾ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. RCB ಟೀಮ್ ಸೇಲ್ ಆಗಿದ್ದೆ, ಆದರೆ ಮುಂದಿನ ವರ್ಷದ IPLಗೆ ಟೀಮ್ ಹೆಸರು RCB ಅಂತ ಇರೋದು ಡೌಟ್. ಆಲ್ ಆಫ್ ದ ಸಡನ್ ಇವಾಗ ಅದನ್ನು ಕಳ್ಕೊಳ್ಳುತ್ತಾ, ಕೊಟ್ಟು ಕೈ ತೊಳ್ಕೊಂಡ್ಬಿಡುತ್ತಾ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ನಮ್ಮ ಹೆಮ್ಮೆಯ RCB ಟೀಮ್ ಈಗ ಮತ್ತೆ ಸುದ್ದಿಲಿದೆ. ಇದಕ್ಕೆ ಕಾರಣ IPLನ ಮಾಜಿ ಚೀಫ್ ಆಗಿದ್ದಂತಹ ಲಲಿತ್ ಮೋದಿ ಅವರು ಮಾಡಿರುವಂತಹ ಒಂದು ಟ್ವೀಟ್. ಅವರು ಹೇಳ್ತಿರೋ ಪ್ರಕಾರ RCB ಫಾರ್ ಸೇಲ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾರಾಟಕ್ಕಿದೆ. ಎಸ್, ಜುಲೈ ತಿಂಗಳಲ್ಲಿ ಈ ಥರದ್ದೊಂದು ರೂಮರ್ ಹರಡಿತ್ತು. ಆದರೆ ಆ ಟೈಮ್ನಲ್ಲಿ RCB ಮ್ಯಾನೇಜ್ಮೆಂಟು ಇಲ್ಲ, ಆ ಥರದ್ದೇನಿಲ್ಲ ಅಂತ ಹೇಳಿತ್ತು. ಆದರೆ ಈಗ ಮತ್ತೆ ಅದು ಚರ್ಚೆಗೆ ಬಂದಿದೆ. ಕಾರಣ ಲಲಿತ್ ಮೋದಿ ಅವರ ಟ್ವೀಟ್. ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, RCB ಒಂದು ಟೀಮಾಗಿ, ಒಂದು ಮ್ಯಾನೇಜ್ಮೆಂಟಾಗಿ, ಒಂದು ಆರಾ ಇಟ್ಕೊಂಡಿರೋ ತಂಡವಾಗಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇದೆ. ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಯೇಷನ್ ಆಲ್ಮೋಸ್ಟ್ $2 ಬಿಲಿಯನ್, ಅಂದರೆ 17,000 ಕೋಟಿ ರೂಪಾಯಿಗಳಷ್ಟು ಮೊತ್ತ ವ್ಯಾಲ್ಯೂ ಕಟ್ತಾ ಇದ್ದಾರಂತೆ. ಇದನ್ನು ಈಗ ಅಫಿಷಿಯಲಿ ಮತ್ತೆ RCB ಹೇಳಬೇಕು, ಮ್ಯಾನೇಜ್ಮೆಂಟು ಆಗುತ್ತಾ ಆಗಲ್ವಾ ಅಂತ. ಯಾಕೆ ಈ ಥರದ್ದೊಂದು ಸುದ್ದಿ ಓಡಾಡ್ತಿದೆ ಅನ್ನೋದನ್ನು ಹೇಳ್ತೀನಿ. 18 ವರ್ಷಗಳಿಂದ, ಅಂದರೆ ಇದು ವಿಜಯ್ ಮಲ್ಯ ಅವರೊಂದು ಕನಸು, ಒಂದು ಕ್ರಿಕೆಟ್ ಟೀಮನ್ನು ಬ್ಯಾಂಗ್ಳೂರಿನ ಹೆಸರಿನಲ್ಲಿ ತೊಗೋಬೇಕಾದ್ರೆ ರಾಯಲ್ ಚಾಲೆಂಜರ್ಸ್ ಅಂತ ಅವ್ರದ್ದೊಂದು ಬ್ರ್ಯಾಂಡ್ ಇತ್ತು, ಆಲ್ಕೋಹಾಲ್. ಅದನ್ನು ಇಟ್ಕೊಂಡು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅನ್ನೋ ಥರ ಮಾಡಿ ಈ ಒಂದು ಬೆಂಗಳೂರು ತಂಡವನ್ನು ಪರ್ಚೇಸ್ ಮಾಡಿ ಒಂದು ಒಳ್ಳೆ ಟೀಮ್ ಕಟ್ಟಿ ಅದ್ಭುತವಾಗಿ ಮ್ಯಾನೇಜ್ ಮಾಡಿಕೊಂಡು ಬಂದಿದ್ದರೂ ಸಹಿತ ಕಪ್ ಹೊಡೆಯೋಕ್ಕೆ 18 ವರ್ಷ ಆಗಲಿಲ್ಲ, ಅಂದರೆ 17 ವರ್ಷ ಆಗಲಿಲ್ಲ. 18ನೇ ವರ್ಷಕ್ಕೆ, ಲಾಸ್ಟ್ ಸೀಸನ್ನು 18ನೇ ವರ್ಷಕ್ಕೆ IPLನಲ್ಲಿ ಕಪ್ ಗೆದ್ದಿದ್ದು RCB ಮೊಟ್ಟ ಮೊದಲ ಸಲ. ಜೆರ್ಸಿ ನಂಬರ್ 18 ಹಾಕ್ಕೊಂಡಿದ್ದಂತಹ ವಿರಾಟ್ ಕೊಹ್ಲಿ ಅವರಿಗೆ ಕೊಡುಗೆ ಅನ್ನುವ ಅರ್ಥದಲ್ಲಿ 18ನೇ ಸೀಸನನ್ನು ಬೆಂಗಳೂರು ತಂಡ ಗೆದ್ದ ಮೇಲೆ ಹಿಂದೆಂದೂ ನಡೆಯದ ಒಂದು ಡಿಸಾಸ್ಟರ್ ಬೆಂಗಳೂರಿನಲ್ಲಿ ನಡೀತು. 11 ಜನ ಆಡುವ ಕ್ರಿಕೆಟ್ ಮ್ಯಾಚನ್ನು ಗೆದ್ದ RCB ತಂಡವನ್ನು, ಅದರ ವಿಜಯೋತ್ಸವವನ್ನು ಮರುದಿನವೇ ಆಚರಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬ್ಯಾಂಗ್ಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ 11 ಜನ ಮೃತಪಟ್ಟರು. ಅಂದರೆ 18 ವರ್ಷ ಆದಮೇಲೆ ಕಪ್ ಗೆದ್ರು ಸಹಿತ ಅದನ್ನು ರಿಜಾಯ್ಸ್ ಮಾಡಲಿಕ್ಕೆ ಅಥವಾ ಸೆಲೆಬ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ಫ್ಯಾಕ್ಟ್ RCB ಒಂದಷ್ಟು ತಿಂಗಳುಗಳ ಕಾಲ ಪೋಸ್ಟನ್ನೇ ಮಾಡೋದನ್ನು ನಿಲ್ಲಿಸಿಬಿಟ್ಟಿತ್ತು. RCB ಮ್ಯಾನೇಜ್ಮೆಂಟ್ನವರು ಜೈಲಿಗೆ ಹೋಗಬೇಕಾಗಿ ಬಂತು, ಸಾಕಷ್ಟು ಜನ ಕೆಲಸ ಕಳ್ಕೋಬೇಕಾಗಿ ಬಂತು, ಸರ್ಕಾರ ಅದರ ಹೊಣೆ ಹೊತ್ಕೋಬೇಕಾಗಿ ಬಂತು, ಸರ್ಕಾರವೂ ಸಹಿತ ಅದನ್ನು ಪೊಲೀಸ್ನವ್ರಿಗೆ ಮೇಲೆ ಹಾಕಿ ಪೊಲೀಸ್ನವ್ರನ್ನ ವಜಾ ಮಾಡಬೇಕಾಗಿ ಬಂತು. ಇದೆಲ್ಲವೂ ಕಾರಣ ಆಗಿದ್ದು RCB ಒಂದು ಕಪ್ ಗೆದ್ದು ಅದು ವಿಜಯೋತ್ಸವಕ್ಕೆ. ಅದೊಂದು ಕಪ್ಪು ಚುಕ್ಕೆ ಶಾಶ್ವತವಾಗಿ ವಿಶ್ವ ಮಟ್ಟದಲ್ಲಿ RCB ಮೇಲೆ ಬಿತ್ತು. ಆದರೂ ಸಹಿತ ಆ್ಯಸ್ ಅ ಫ್ರಾಂಚೈಸಿ, ಆ್ಯಸ್ ಅ ಟೀಮ್, ಇಡೀ ಇಂಡಿಯಾದಲ್ಲಿ IPLನಲ್ಲಿ ಕೇವಲ ಒಂದೇ ಒಂದು ಕಪ್ ಇಲ್ಲಿ ತನಕ ಗೆದ್ದಿದ್ರೂ ಸಹಿತ ಬೆಂಗಳೂರು ತಂಡಕ್ಕಿರುವಂತಹ ತಾಕತ್ತು ಮತ್ತು ಫ್ಯಾನ್ ಬೇಸ್ ಇದೆಯಲ್ಲ, ಅದು ಯಾವ ಟೀಮ್ಗೂ ಇರಲಿಕ್ಕಿಲ್ಲ. ಯಾವ ಪ್ಲೇಯರ್ನ ಸಹಿತ ಕೇಳಿದ್ರು IPLನಲ್ಲಿ ಆಡುವಂತಹ ಬೇರೆ ಬೇರೆ ಟೀಮ್ಗಳಲ್ಲಿ ಮೈಕಿಟ್ಟು ನೀವು ಯಾವ ಟೀಮ್ಗೆ ಆಡಬೇಕು ಅಂದರೆ RCB ಅಂತಾರೆ. ಆ ತರಹದ ಒಂದು ಆರಾನ, ಆ ಥರದ ಒಂದು ವರ್ಚಸ್ಸನ್ನು RCB ಮೇಂಟೈನ್ ಮಾಡಿದೆ. ಈಗ ಡಿಯಾಜಿಯೋ ಕಂಪನಿ, ಅಂದರೆ ಡಿಯಾಜಿಯೋ ಬಂದು ಈಗ ರೈಟ್ ನಾವು RCBಯ ಮಾಲೀಕತ್ವವನ್ನು ಹೊಂದಿರುವಂತಹ ಕಂಪ್ನಿ. ಇದೊಂದು ಬ್ರಿಟಿಷ್ ಕಂಪನಿ, ಅದು ಸಹಿತ ಮದ್ಯ ಮಾರಾಟದ ಕಂಪ್ನಿ. 180ಕ್ಕೂ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನು ವಿಶ್ವದ ಮೂಲೆ ಮೂಲೆಯಲ್ಲಿ ಅವರು ಸರ್ವ್ ಮಾಡ್ತಾರೆ. ಹಾಗೆ ರಾಯಲ್ ಚಾಲೆಂಜರ್ಸ್ ಸಹಿತ ಡಿಯಾಜಿಯೋ ಅಂಡರಲ್ಲೇ ಬರೋದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದರು. ಆದರೆ ಈಗ ಅಪ್ಪಿತಪ್ಪಿ ರೂಮರ್ಸ್ ಪ್ರಕಾರವೇ RCB ಟೀಮ್ ಸೇಲ್ ಆಗಿದ್ದೆ, ಆದರೆ ಮುಂದಿನ ವರ್ಷದ IPLಗೆ ಟೀಮ್ ಹೆಸರು RCB ಅಂತ ಇರೋದು ಡೌಟ್. ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಅಂತ ವಿಚಾರಕ್ಕೆ ಬಂದಾಗ, ಒಂದು ಫ್ರಾಂಚೈಸಿ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಬಹಳ ದೊಡ್ಡ ದೊಡ್ಡ ಹೂಡಿಕೆದಾರರು ರೆಡಿ ಇರ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರಲ್ಲೂ ಬೆಂಗಳೂರಿನಂತಹ ಫ್ರಾಂಚೈಸಿಗೆ ಬಂದಾಗ, ಬ್ಯಾಂಗ್ಳೂರಂತಹ ಫ್ರಾಂಚೈಸಿಲಿ ಆಡುವಂತಹ ಟೀಮ್ ಪ್ಲೇಯರ್ಸ್ಗೆ ಬಂದಾಗ ದೊಡ್ಡ ದೊಡ್ಡ ಜಾಹೀರಾತು ಆಪರ್ಚುನಿಟೀಸ್ ಇರುತ್ತೆ, ಅಡ್ವರ್ಟೈಸಿಂಗ್ ಆಪರ್ಚುನಿಟೀಸ್ ಇರುತ್ತೆ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಬಂದಾಗ RCBಗೆ ಇರುವಷ್ಟು ಬ್ರ್ಯಾಂಡ್ ವ್ಯಾಲ್ಯೂ ದೇಶದ ಬೇರೆ ಯಾವುದೇ IPL ತಂಡಕ್ಕೆ ಅಥವಾ ಯಾವುದೇ ಸ್ಪೋರ್ಟ್ಸ್ ಫ್ರಾಂಚೈಸಿಗೆ ಆ್ಯಸ್ ಆಫ್ ನಾವು ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಅದಕ್ಕೆ $2 ಬಿಲಿಯನ್, ನಾನು ಆಗಲೇ ಹೇಳಿದಾಗ 17,000 ಕೋಟಿಗಳಷ್ಟು ಬ್ರ್ಯಾಂಡ್ ವ್ಯಾಲ್ಯೂನ ಅದಕ್ಕೆ ಮೊತ್ತವನ್ನು ಅದಕ್ಕೆ ಕಟ್ತಾ ಇದ್ದಾರೆ. ಲಲಿತ್ ಮೋದಿ ಅವರು ಟ್ವೀಟ್ ಮಾಡಿ ಇದೊಂಥರ ಈಗ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗುವಂತಹ ಪರಿಸ್ಥಿತಿಗೆ ಬಂದಿದೆ. ನಮಗೇನು ಅಂತಂದರೆ, ಯಾರೋ ಒಬ್ಬರು ಬರ್ತಾರೆ,
ಬೆಂಗಳೂರಿನ ಮೂಲದವ್ರು ತೊಗೋಬೋದು ಅಥವಾ ಬೇರೆ ಯಾರೋ ಪರ್ಚೇಸ್ ಮಾಡ್ಬೋದು, ಏನೇ ಇದ್ದಿರ್ಬೋದು. ಡಿ ಕೆ ಶಿವಕುಮಾರ್ ತಗೋತಾರೆ ಅಂತ ಯಾರೋ ಹೇಳಿ ಕೇಳ್ತಾ ಇದ್ದೆ ನಾನು, ಗೊತ್ತಿಲ್ಲ. ಯಾರೇ ತೊಗೊಂಡ್ರೂ ಸಹಿತ ಇನ್ನು ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದರೆ RCB ಇದೆಯಲ್ಲ, ಅದು ಕಂಟಿನ್ಯೂ ಆಗೋದು ಡೌಟ್ ಆಗುತ್ತೆ. ಯಾಕೆಂದರೆ ಯಾವುದೇ ಒಂದು ಬ್ರ್ಯಾಂಡ್ ಅಥವಾ ಯಾವುದೇ ಒಂದು ದೊಡ್ಡ ಕಂಪನಿ ಅದನ್ನು ತೊಗೊಂಡಾಗ ಅವರ ಕಂಪನಿಯ ಹೆಸರನ್ನು ಅದರೊಳಗೆ ಸೇರಿಸುವ ಪ್ರಯತ್ನವನ್ನು 100% ಮಾಡುತ್ತೆ. ಅಥವಾ ಈಗಿರುವ ರಾಯಲ್ ಚಾಲೆಂಜರ್ಸ್ ಹೆಸರನ್ನು ಹೊರಗಡೆ ಯಾಕಂದರೆ ರಾಯಲ್ ಚಾಲೆಂಜರ್ಸ್ ಲೋಗೋ ಇರ್ಬೋದು, ಆಮೇಲೆ RC ಅನ್ನೋ ಆ ಬ್ರ್ಯಾಂಡನ್ನು ತೋರಿಸ್ಬೇಕು ಅನ್ನುವ ಕಾರಣಕ್ಕೆ ಆ ಹೆಸರು ಬಂದಿತ್ತು. ಸೊ ಹಾಗಾಗಿ ಯಾರೇ ಪರ್ಚೇಸ್ ಮಾಡಿದ್ರು ನಾಳೆ ದಿನ RCB ಅಂತ ಇರಲ್ಲ, ಬೆಂಗಳೂರು ಇರುತ್ತೆ. ಅದ್ರ ಬದಲಾಗಿ ಅವ್ರದ್ದು ಯಾವುದೋ ಬ್ರ್ಯಾಂಡು ಅಥವಾ ಅವ್ರದ್ದು ಯಾವುದೋ ಬೇರೆ ಹೆಸರುಗಳನ್ನು ಅದಕ್ಕೆ ಇಡಬೇಕಾಗಿ ಬರಬಹುದು. 18 ವರ್ಷಗಳ ಕಾಲ ತನ್ನ ಬ್ರ್ಯಾಂಡನ್ನು ಮೈಂಟೈನ್ ಮಾಡಿಕೊಂಡು, ತನ್ನ ಫ್ರಾಂಚೈಸಿಯನ್ನು ಮೈಂಟೈನ್ ಮಾಡ್ಕೊಂಡು ಬಂದಂತಹ RCB ಆಲ್ ಆಫ್ ದ ಸಡನ್ ಇವಾಗ ಅದನ್ನು ಕಳ್ಕೊಳ್ಳುತ್ತಾ, ಕೊಟ್ಟು ಕೈ ತೊಳ್ಕೊಂಬಿಡುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು RCB ಮ್ಯಾನೇಜ್ಮೆಂಟೇ ಕೊಡಬೇಕು. ಹಾಗೆ ನೋಡಿದ್ರೆ ಲಲಿತ್ ಮೋದಿ ಅವರು ಸುಮ್ಮನೆ ಟ್ವೀಟ್ ಮಾಡಲಿಕ್ಕಿಲ್ಲ. ಅವರು ತುಂಬ ಕೂಲಂಕುಷವಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು, ಯಾಕಂದರೆ ಅವರು ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ, ಬ್ಯಾಲೆನ್ಸ್ ಶೀಟಿಂದ Diageo ತೆಗಿಬೇಕು ಅಂತ ಇದೆ RCBಯನ್ನು. ಹಾಗಾಗಿ ಒಂದು ಒಳ್ಳೆಯ ಫ್ರಾಂಚೈಸಿಯನ್ನು ಮಾರಾಟಕ್ಕೆ ಇಟ್ಟಿದೆ ಅಂತ ನೋಡೋಣ. RCB ಅಂತ ಸ್ಟೇಡಿಯಂನಲ್ಲಿ ಮನೇಲಿ ಕೂತು ಕೂಗ್ತಾ ಇದ್ವಿ. ಮುಂದಿನ ವರ್ಷ ಯಾರು ತೊಗೋತಾರೆ, ಏನಂತ ಹೆಸರಿಡ್ತಾರೆ, ಕಾದು ನೋಡೋಣ. ನಿಮಗೇನಿಸುತ್ತೆ, ಚೇಂಜ್ ಮಾಡಬೇಕಾ RCB ಹೆಸರನ್ನು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.